ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ಏನು ಅಂತಂದರೆ, ಎಲ್ಲರಿಗೂ ಅಷ್ಟೇ, ಎಲ್ಲ ಮಿಡಲ್ ಕ್ಲಾಸ್ ಪರ್ಸನ್ಗೂ ಕೂಡ, ಇಲ್ಲ ಒಂದು ಜಾಬ್ ಮಾಡ್ತಿರೋ ಪರ್ಸನ್ಗೂ ಕೂಡ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಬಟ್ ಬಿಸ್ನೆಸ್ ಯಾವ ಥರ ಮಾಡಬೇಕು, ಎಲ್ಲಿಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋ ಗೈಡೆನ್ಸ್ ರಿಯಲಿ ಇರಲ್ಲ. ಅದಕ್ಕೆ ಅಂತಲೇ ನಾನು ತಿಳಿಸ್ಕೊಡೋಕೆ ಬರ್ತಾಯಿದ್ದೀನಿ ಒಂದು ಬಿಸ್ನೆಸ್ ಐಡಿಯಾ. ಇದು ಸ್ಪೆಷಲಿ 10,000, 12,000, 15,000 ಅಂತ ಊರಿಂದ ಊರು ಬಿಟ್ಟು ಜಮೀನು ಇದ್ದರೂ ಕೂಡ ಒಂದು ಕಂಪನಿಗೆ ಸೇರಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಊರಲ್ಲಿ ಜಮೀನಿತ್ತಾ, ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ರಿಯಲಿ ಹೋಗಿ ನಿಮ್ಮ ಊರಲ್ಲೇ ಕೂಡ ನೀವು ಇವಾಗ 15,000 ಏನು ತಗೋತಿದ್ದೀರ, ನಿಮ್ಮ ಊರಲ್ಲಿ ಹೋದ್ರೂ ಕೂಡ 50,000, 60,000 ತನಕ ನೀವು ದುಡಿಬೋದು. ಅದು ನಿಮಗೆ ಗೊತ್ತಿರಲ್ಲ. ಸೊ ಬಿಸ್ನೆಸ್ ಮ್ಯಾನ್ ಯಾವ ಥರ ಆಗಬೇಕು, ಬಿಸ್ನೆಸ್ ಯಾವ ಥರ ಸ್ಟಾರ್ಟಪ್ ಮಾಡಬೇಕು, ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ನನ್ನ ಜೊತೆ ನಾಗೇಂದ್ರಣ್ಣ ಇದ್ದಾರೆ. ನಾಗೇಂದ್ರಣ್ಣ 5 ವರ್ಷದಿಂದ ಸತತ ಇದೇ ಬಿಸ್ನೆಸ್ ಬಂದಿದ್ದಾರೆ. ಅದು ಯಾವ ಥರ ಇರುತ್ತೆ ಬಿಸ್ನೆಸ್, ಅದು ಯಾವ ಥರ ನಡೆಸ್ಕೊ ಹೋಗೋದು, ಯಾವ ಥರ ಫ್ರ್ಯಾಂಚೈಸಿ ತೊಗೊಳ್ಳೋದು, ಯಾವ ಥರ ಕಂಪನಿ ಜೊತೆ ಮರ್ಜ್ ಆಗೋದು, ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೂ ಡೌಟ್ ಇದೆ, ಎಲ್ಲನೂ ಕೇಳಬೇಕು ಅಂತ. ನಿಮ್ಗೆ ಏನೇನು ಡೌಟ್ ಇದೆ ಅದು ನನಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರ ಹತ್ರ ತೊಗೊಳ್ಳೋದ, ಕಂಪ್ಲೀಟ್ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಬನ್ನಿ ಹೋಗೋದ. ಹಾಯ್ ಗೈಸ್, ನಮಸ್ತೆ. ನೀವೆಲ್ಲರೂ ಅಂದ್ಕೊಂಡಿರ್ತೀರ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಈಗ ಕೋಳಿ ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಯಾವ ಥರ ಮಾಡಬೇಕು ಅಂತ ನಿಮಗೆ ಗೊತ್ತಿರಲ್ಲ. ಅದನ್ನೇ ತಿಳಿಸ್ಕೊಡೋಕ್ಕೆ ಸುಮಾರು ಜನ ಹೊರಗಡೆ ಬಿಸ್ನೆಸ್ ಅವರು ಹಿಂದರಿಬೋದು. ಬಟ್ ನಮ್ಮ ನಾಗೇಂದ್ರಣ್ಣ ಈ ಬಿಸ್ನೆಸ್ ಯಾವ ಥರ ಸ್ಟಾರ್ಟಪ್ ಮಾಡಿದ್ರು, ಅದು ಸತತ 5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ಥರ ಸ್ಟಾರ್ಟಪ್ ಮಾಡಿದ್ರು, ಈಗ ಯಾವ ಥರ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಮಂತ್ಲಿ ಅರ್ನ್ ಮಾಡೋದು ಯಾವ ಥರ, ಅದು ಕಂಪ್ಲೀಟ್ ಈಗ ನಾಗೇಂದ್ರಣ್ಣ ಅವ್ರು ಹೇಳ್ಕೊಡ್ತಾರೆ. ನಮಸ್ತೆ ಅಣ್ಣ. ಹೇಳಿ ಅಣ್ಣ, ಈ ಬಿಸ್ನೆಸ್ಸು ನೀವು ಎಷ್ಟು ವರ್ಷದಿಂದ ರನ್ ಮಾಡ್ಕೊ ಬರ್ತಾ ಇದ್ದೀರಾ? ಸುಮಾರು ಒಂದು 5 ವರ್ಷ ಆಗಿದೆ. 5 ವರ್ಷ. ಈಗ 5 ವರ್ಷದ ಹಿಂದೆ ನಿಮಗೆ ಸ್ಟಾರ್ಟಪ್ ಮಾಡಬೇಕು ಅಂತ ಅನ್ಕೋಬೇಕಾದ್ರೆ ನಿಮಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಎಲ್ಲ ಇದು ಮಾಡಿದ್ರಿ? ಅಂದರೆ ನಮಗೆ ನಮ್ಮ ಇದೇ ರೀತಿ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಮಾಡೋದು ನೋಡಿಬಿಟ್ಟು ನಾವು ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದೋ. ಹಾಂ ಸರ್. ಅವರೆಲ್ಲ ಅಲ್ಲೆಲ್ಲ ನೋಡಿದೋ ನಾವು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಮೇಯಿಸ್ತಾರೆ, ಯಾವ ರೀತಿ ಮೇಯಿಸ್ಬೋದು ಅನ್ನೋದೆಲ್ಲ ಅವ್ರ ಹತ್ರ ತಿಳುವಳಿಕೆ ತಗೊಂಡು ಆಮೇಲೆ ನಾವು ಶುರು ಮಾಡಿದೋ. ನಾವು ಮಾಡೋ 5 ವರ್ಷ ಆಯಿತು, ಪರವಾಗಿಲ್ಲ. ಒಬ್ಬರು ಹತ್ರ ಹೋಗಿ ಏನೋ ಒಂದು ಕೈ ಚಾಚಿ ಕೆಲಸ ಮಾಡೋದು ಬದಲು ನಮ್ಮದೇ ಸ್ವಂತ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಅದಕ್ಕೆ ಅಣ್ಣ, ಸುಮಾರು ರೈತರ ಮಕ್ಕಳು ಇವಾಗ ಈ ಥರ ಬಿಸ್ನೆಸ್ ಮಾಡೋದೇ ಹೊರಗಡೆ ಹೋಗಿ 10,000, 12,000 ಅಂತ ಕೆಲ್ಸಕ್ಕೆ ಹೋಗ್ತಾರೆ. ಅದೇ ಕಾನ್ಸೆಪ್ಟ್ಗೆ ಇವಾಗ ಇದೊಂದು ಶೆಡ್ ನಿರ್ಮಾಣ ಆಗಲಿ. ಈಗ ಈ ಕೋಳಿಗಳು ನೀವೇನೇ ತಗೋಬತ್ತೀರ ಅಣ್ಣ, ಇಲ್ಲಾಂದರೆ ಯಾವ ಥರ? ಇಲ್ಲ, ಇದು ನಾವು ಸ್ವಂತ ಮೇಯಿಸ್ತಾ ಇಲ್ಲ, ಅಂದರೆ ಕಂಪ್ನಿ ಕಡೆಯಿಂದ ಮೇಯಿಸ್ತಾ ಇರೋದು. ಸುಗುಣ ಕಂಪ್ನಿ ಕಡೆಯಿಂದ ಅವರು ಮರಿ ಕೊಡ್ತಾರೆ, ಫೀಡ್ ಕೊಡ್ತಾರೆ. ನಾವು ಕೋಳಿ ಫಾರಮ್ ಮಾಡಿ ಈ ರೀತಿ ಶೆಡ್ ಎಲ್ಲ ಮಾಡಿ ನಾವು ಮೇಂಟೆನೆನ್ಸ್ ನಾವು ನೋಡ್ಕೊಳ್ಳೋದು. ನಮ್ಮದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಓನ್ಲಿ ಶೆಡ್ ಮಾತ್ರ. ಕೋಳಿ ಮತ್ತು ಫೀಡು ಕಂಪ್ನಿ ಕಡೆಯಿಂದ ಕೊಡ್ತಾರೆ. ಸುಗುಣ ಅಂತಲ್ಲ, ಸುಮಾರು ಒಂದು 10-12 ಕಂಪ್ನಿ ಇದೆ. ಯಾರಾದರೂ ಕೊಡ್ತಾರೆ, ಮೇಯಿಸ್ಬೋದು. ಕಟ್ಟಿದ್ರೆ ಯಾರಾದರೂ ಕೊಡ್ತಾರೆ. ಈಗ ಏನಿಲ್ಲ, ಆ ಕಂಪನಿಗೆ ಏನಾದರೂ ನಾವು ಅಮೌಂಟ್ ಕೊಡಬೇಕು? ಅಮೌಂಟ್ ಏನು ಕೊಡೋಂಗಿಲ್ಲ. ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊತಾರೆ. ಅಗ್ರಿಮೆಂಟ್ ಮಾಡ್ಕೊಂಡು ಮರಿ ಕೊಡ್ತಾರೆ, ಫೀಡ್ ಕೊಡ್ತಾರೆ, ಮೇಯಿಸ್ಬೇಕು. ಅದು ಎಷ್ಟು ವರ್ಷ ಅಗ್ರಿಮೆಂಟ್ ಇರುತ್ತೆ ಅಣ್ಣ? ಅಗ್ರಿಮೆಂಟ್ 3 ವರ್ಷ ಇರುತ್ತೆ. 3 ವರ್ಷ ಆದ್ಮೇಲೆ ಪುನಃ ರಿನ್ಯೂವಲ್ ಮಾಡಿ. ಈಗ ಒಂದು ಕೋಳಿ ಅವರು ಮರಿ ತಗೊಬಂದು ಕೊಟ್ಟಾಗ ಅಣ್ಣ, ಅದು ಎಷ್ಟು ದಿನ? ಅದು ಅವತ್ತೇ ಮೊಟ್ಟೆಯಿಂದ ಓಪನ್ ಆಗಿರೋ ಮರಿ 50 ಗ್ರಾಮ್ ಇರುತ್ತೆ. 45ರಿಂದ 50 ಗ್ರಾಮ್ ಇರುತ್ತೆ. ಅವತ್ತೇ ಬರುತ್ತೆ ಮರಿ. ನಾವಿಲ್ಲೆಲ್ಲ ತಾರ್ಪಲ್ ಕಟ್ಟಿದೀವಲ್ಲ, ಇದೆಲ್ಲ ಕ್ಲೋಸ್ ಮಾಡ್ಕೊಂಡು ಬ್ರೂಡಿಂಗ್ ಅಂತ ಮಾಡ್ಕೊಂಡಿರ್ತೀವಿ. ಅದೊಂದು ಸಾರಿ ನೀವು ವಿಡಿಯೋ ಮಾಡಬೇಕು. ಅದು ಮಾಡಿದ್ರೇ ಗೊತ್ತಾಗೋದು ಯಾವ ರೀತಿ ಅದು ಮರಿನ ಯಾವ ರೀತಿ ಸ್ಟಾರ್ಟಿಂಗ್ ಮರಿನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಸಣ್ಣ ಮರಿ ನೋಡ್ಕೊಳ್ಳೋದೇ ಬೇರೆ ರೀತಿ ಇರುತ್ತೆ. ಅದಕ್ಕೆಲ್ಲ ಇಲ್ಲೆಲ್ಲ ತಾರ್ಪಲ್ ಕಟ್ಟಿ
ಇದೆಲ್ಲ ಫುಲ್ ತಾರ್ಪಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ಟೆಂಪರೇಚರ್ ಒಳಗಡೆ ಅಂತಾನೆ ಇಟ್ಕೊಂಡಿರ್ಬೇಕು ಮರಿನ. ಅವಾಗ ಅದಕ್ಕೆ ಅಂತಾನೆ ಟೆಂಪರೇಚರ್ ಮಾರ್ಕರ್ ಎಲ್ಲ ಇರುತ್ತೆ. ಹಿಂದೆ ದೊಡ್ಡ ದಪ್ಪ ಆದಾಗ ಎಲ್ಲಾರು ನೋಡಿರ್ತಾರೆ, ಸಣ್ಣ ಮರಿಲಿ ಯಾರು ನೋಡಿರಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ. ಅದ ಇನ್ನೊಂದ್ಸರಿ ವಿಡಿಯೋ ಮಾಡಿಬೇಕಾದ್ರೆ ಸಣ್ಣ ಮರಿಲಿ ನೋಡಿದ್ರೇನೆ ಗೊತ್ತಾಗೋದು ಯಾವ ರೀತಿ ಅಂತ. ಈ ರೀತಿ ದಪ್ಪ ಆದಾಗ ಎಲ್ಲಾರು ನೋಡಿರ್ತಾರೆ. ಇವಾಗ ಮರಿ ಮಾತ್ರ ಅವ್ರು ಕೊಡ್ತಾರೆ ಅಂತ ಗೊತ್ತಾಯ್ತು. ಇವಾಗ ಮರಿ ಬಿಟ್ಟು ಇವಾಗ ವಾಟರ್ ಆಗಿರ್ಬೋದು, ನೀವು ತಗೊಂಡಿರೋ ಎಲ್ಲ ಮರಿ ಫೀಡ್ ಅಷ್ಟೇ ಕೊಡೋದು, ಅವ್ರು ಇನ್ನೇನು ಕೊಡಲ್ಲ. ಫುಡ್, ನೀರ್ ಮೇಂಟೈನ್, ಇವು ಎಲ್ಲ ಸ್ಪೇರ್ ಏನಿವೆ, ಈ ಜಳ್ಳು ಎಲ್ಲ ನಾವೇ ತಗೋಬೇಕು. ಇದೇನೇನಿದೆ ಎಲ್ಲ ನಾವೇ ತಗೋಬೇಕು. ಈಗ ಈ ತರ ಒಂದು ಶೆಡ್, ಈ ಶೆಡ್ ಅಲ್ಲಿ ಎಷ್ಟು ಕೋಳಿನ ಸಾಕು? 4200 ಮರಿ ಸಾಕ್ಬೋದು. ಅಷ್ಟು ಕೆಪಾಸಿಟಿ ಇದೆ. ಆ ಶೆಡ್ ಈ ಶೆಡ್ ಎರಡು ಶೆಡ್ ಸೇರಿ 4200. ಅಂದ್ರೆ ಒಂದು ಶೆಡ್ಗೆ ಇಷ್ಟೇ ಕೋಳಿ ಇಡಬೇಕು, ಇಷ್ಟೇ ಇಡಬೇಕು ಅಂತ ಸ್ಕ್ವೇರ್ ಫೀಟ್ ಲೆಕ್ಕ ಇರುತ್ತೆ. 1.3 ಸ್ಕ್ವೇರ್ ಫೀಟ್ಗೆ ಒಂದು ಕೋಳಿ ಈ ರೀತಿ ಕೊಡ್ತಾರೆ. 1.3 ಸ್ಕ್ವೇರ್ ಫೀಟ್ಗೆ ಇದಕ್ಕೆ 4200 ಕೋಳಿ. ಟೋಟಲ್ 2 ಶೆಡ್ಡಿಂದ 230 ಅಡಿ ಇದೆ, 24 ಅಡಿ ಅಗಲ, 5000 ಚಿಲ್ಲರೆ ಸ್ಕ್ವೇರ್ ಫೀಟ್ ಇದೆ, 4200 ಮರಿ ಕೊಡ್ತಾರೆ. ಇವಾಗ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್ ನಾವೇ ಮಾಡಬೇಕು. ತಲೆಗೆ ಬರೋದು ಇವಾಗ ಒಂದು ಶೆಡ್ ನಿರ್ಮಾಣ ಆಗ್ಲಿ, ಇವ್ರು ಈ ತರ ಮಾಡಿ 1000 ಮರಿ ಶೆಡ್ ಮಾಡ್ಬೇಕು ಅಂದ್ರೆ 15 ಲಕ್ಷ ಬೇಕು ಇವತ್ತಿನ ದಿನ. 15 ಲಕ್ಷ ಇವಾಗ ಟೋಟಲ್ ಇವತ್ತಿನ ದಿನಕ್ಕೆ. ಇವತ್ತಿನ ದಿನ ಎಲ್ಲ ಕಾಸ್ಟ್ಲಿ ಆಗಿದೆ. ಇವತ್ತಿನ ದಿನ ಲೆಕ್ಕಕ್ಕೆ 5000 ಮರಿ ಮಾಡ್ಬೇಕು ಅಂದ್ರೆ 15 ಲಕ್ಷ ದುಡ್ಡು ಬೇಕು. ಈಗ 15 ಲಕ್ಷ ನಾವು ಇನ್ವೆಸ್ಟ್ ಮಾಡಿ ಶೆಡ್ ಮಾಡ್ತೀವಿ ಅಂತಂದ್ರು ಈಗ ಈ ತರ ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಲೋನ್? ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಅದ್ರ ವಿಚಾರಿಸ್ಬೇಕು, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ನಾವೇನು ತಗೊಂಡಿಲ್ಲ. ಈಗ ಸುಗುಣ ಕಂಪ್ನಿಯಿಂದ ಕೋಳಿಗಳು ಕೊಡ್ತಾರೆ, ಸಾಕಿ ಅದು ಎಷ್ಟು ದಿನದ ತನಕ ಇರುತ್ತೆ? 40-42 ದಿನ. 40-42 ದಿನ. ಈ ಸುಗುಣ ಕಂಪನಿಯವರು ಯಾವ ತರ ಮೆಜರ್ಮೆಂಟ್ ಮಾಡಿ ಈ ತರ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಆ ಸುಗುಣ ಕಂಪನಿ ಅಂದ್ರೆ ಇವಾಗ ಮಾಮೂಲಿ ಇವಾಗ ಫೀಡ್ ಕೊಟ್ಟಿರ್ತಾರೆ, ಮರಿ ಕೊಟ್ಟಿರ್ತಾರೆ, ಏನು ವೆಯ್ಟ್ ಬಂದಿದೆ ನೋಡ್ಬಿಟ್ಟು ಅವರೇ ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅದು ಅಮೌಂಟ್ ನಿಮ್ದು ಅಕೌಂಟ್ ಎಲ್ಲ ಇದು ಮಾಡಿರ್ತಾರೆ. ಅಕೌಂಟ್ ಎಲ್ಲ ಮೊದಲು ಅಗ್ರಿಮೆಂಟ್ ಇದು ಮಾಡಾಗ ಅವಾಗಲೇ ಅಕೌಂಟ್ ಅದೆಲ್ಲ. ಅಗ್ರಿಮೆಂಟ್ ಅಂದ್ರೆ ಈಗ ಸುಗುಣ ಕಂಪನಿಯವರು ಎಷ್ಟು ವರ್ಷ ಅಗ್ರಿಮೆಂಟ್ ಇರುತ್ತೆ ಅಣ್ಣ? ಅಗ್ರಿಮೆಂಟ್ 3 ವರ್ಷ ಇರುತ್ತೆ. ಆದ್ರೆ ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಮೇಯಿಸ್ಬೇಕು, ಇಷ್ಟು ಅದಕ್ಕೆಲ್ಲ ಗ್ರೇಡ್ ಇರುತ್ತೆ, ಈ ಗ್ರೇಡಲ್ಲೇ ಮೇಯಿಸ್ಬೇಕು ಅಂತ ಇರುತ್ತೆ. ಆ ಗ್ರೇಡಲ್ಲೇ ಮೇಯಿಸ್ಬೇಕು. ಆ ಗ್ರೇಡಲ್ಲಿ ಮೇಯಿಸಿದ್ರೆ ನಾವು ರಿಸಲ್ಟ್ ಫೇಲ್ಯೂರ್ ಆಗಬಾರ್ದು. ಇಷ್ಟು ಫೀಡ್ ಕೊಟ್ಟವ್ರೆ ಅಂದ್ರೆ ಇಷ್ಟು ತೂಕ ಕೊಡ್ಬೇಕು ಅಂತ ಇರುತ್ತೆ. ಅಷ್ಟು ತೂಕ ಕೊಡ್ಲೇಬೇಕು. ಇವಾಗ ಸಪೋಸ್ ನಮ್ದು 215 ಮೂಟ ಫೀಡ್ ಮೇಯುತ್ತೆ ಇಲ್ಲಿವರೆಗೆ. 215 ಮೂಟ ಫೀಡ್ ಮೇಯಿದ್ರೆ ಹೆಚ್ಚು ಕಡಿಮೆ 9 ಟನ್ ತೂಕ ಬರಬೇಕು. 9 ಟನ್ ಟೋಟಲ್? ಟೋಟಲ್ ಅವರೇಜ್ 9 ಟನ್ ಬರಲಿಲ್ಲ ಅಂದರೆ ಒಂದು 100 kg ಹೆಚ್ಚು ಕಡಿಮೆ ಅಷ್ಟು ಟನ್ ಬರಲೇಬೇಕು. ಇವಾಗ 8 ಟನ್ ಬರೋದು, 800 ಬರೋದು, ಆ ರೀತಿ ಎಲ್ಲ ಆದರೆ ಅದು ಫೇಲ್ಯೂರ್ ಆದಂಗೆ ರಿಸಲ್ಟ್ F ಕ್ಲಾಸ್ ಆಗುತ್ತೆ. ಅದು ಅವ್ರಿಗೆ ಇಷ್ಟು ಗ್ರೇಡ್ ಅಂತ ಇಟ್ಕೊಂಡು ಮೇಯಿಸಿದ್ರೆ ಅಗ್ರಿಮೆಂಟ್ ಕಂಟಿನ್ಯೂ ಮಾಡ್ತಾರೆ. ಹೌದು, ಇಲ್ದಾರೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ. ಮರಿ ಕೊಡಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದು ಬಿಟ್ಟು ಬೇರೆ ಕಂಪ್ನಿಲಿ ಯಾವ ತರ ಇರುತ್ತೆ? ಎಲ್ಲ ಕಂಪ್ನಿಲೂ ಅದೇ ರೀತಿ ಇರುತ್ತೆ, ಸೇಮ್ ಗ್ರೇಡ್. ಸೇಮ್. ಇವಾಗ ನಾವು ಮೇಯಿಸೋದಕ್ಕೂ ಕೊಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈಗ ಅವ್ರು ನಾವು ಮೇಯಿಸಿ ಕೊಟ್ರೆ ಅವರು ಈ ತರ 1 kgಗೆ ಯಾವ ತರ ಪ್ರಾಫಿಟ್ ಮೇಲೆ ಕೊಡ್ತಾರೆ ಅಣ್ಣ? ಅದೇ ಹೇಳಿದ್ವಲ್ಲ, ಇವಾಗ ಇಷ್ಟು ಫೀಡ್ ಅಂತ ಕೊಟ್ಟಿದ್ದೀವಿ ಅಂದ್ರೆ ಇಷ್ಟು ತೂಕ ಅಂತ ಬರಲೇಬೇಕು. FCR ಅಂತ ಬರುತ್ತೆ. ಅದು ಇಷ್ಟು ಫೀಡ್ ಮೇದದೆ ಅಂದ್ರೆ ಹೆಚ್ಚು ಕಮ್ಮಿ ಇವಾಗ 215 ಮೂಟ ಫೀಡ್ ಆಯ್ತು. 75 kg ಇರುತ್ತೆ ಒಂದು ಬ್ಯಾಗ್. ಅದು ಒಂದು ಬ್ಯಾಗ್ 75 kg ಇದ್ರೆ ಇಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಇವಾಗ 215 ಮೂಟ ಮೇವು ಮೇಯುತ್ತೆ ಇಂಟು 75 kg ಇರುತ್ತೆ, 16 ಟನ್ ಮೇವು ಮೇಯುತ್ತೆ. ಡಿವೈಡ್ ಆಗಿ ಬೈ ಮಾಡ್ಕೋಬೇಕು. ಡಿವೈಡ್ ಆಗಿ ಬೈ ಮಾಡಿದ್ರೆ 9 ಟನ್ನು ಅಂದರೆ 9 ಟನ್ ಕೋಳಿ ಬರಬೇಕು. 9 ಟನ್ ಬಂದರೆ 1.79 ಅಂತ FCR ಬರುತ್ತೆ. ಇಲ್ಲಿ FCR ಅಂದ್ರೆ ಗ್ರೇಡ್. ಇದ್ರ ಮೇಲೆ ಗ್ರೇಡ್ ಅಲ್ಲ, ಅದು FCR ಅಂತ. ಇಷ್ಟು ತೂಕ ಫೀಡ್ ತಿಂದಿದೆ ಅಂದ್ರೆ ಇಷ್ಟು ತೂಕ ಬರ್ಬೇಕು ಅಂತ ಇರುತ್ತೆ. ಬರಬೇಕು, ಅಷ್ಟೇ ಬರಬೇಕು. ಅಷ್ಟು ಬಂದಾಗ ಅವರು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಅಮೌಂಟ್ ಅದು ಯಾವ ತರ ಗ್ರೇಡ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಣ್ಣ ಅವರು? ಈಗ ನೀವು ಹೇಳಿದ್ರಿ ಗ್ರೇಡ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಗ್ರೇಡ್ ಅಂದ್ರೆ ಇವಾಗ ಇಷ್ಟೇ, ಇವಾಗ 16 ಟನ್ ಮೇವು ಮೇದಿದೆ, 9 ಟನ್ ತೂಕ ಬಂದಿದೆ ಅಂದ್ರೆ 1.7 ಬರ್ತಾ ಇದೆ, 1.79 ಅಷ್ಟೇ ಬರಬೇಕು. ಇವಾಗ 1.8, 1.9, 2 kg ಈ ರೀತಿ ಆದ್ರೆ ಇದು ಗ್ರೇಡ್ ಫೇಲ್ಯೂರ್ ಅಂತ. ಗ್ರೇಡ್ ಬರಲ್ಲ, F ಕ್ಲಾಸ್ ಆಗುತ್ತೆ. ಅದು ಇವಾಗ ಈ ರೀತಿ ಬಂದ್ರೆ A ಸ್ಟಾರ್, B ಈ ರೀತಿ ಬರುತ್ತೆ. ಇದಕ್ಕೆಲ್ಲ 8 ರೂಪಾಯಿ, 8 ರೂಪಾಯಿ, 9 ರೂಪಾಯಿ ಕೊಡ್ತಾರೆ. ಆ ರೀತಿ ಬಂದಾಗ 1.9, 1.2 kg FCR ಆದಾಗ ಅದಕ್ಕೆ 6 ರೂಪಾಯಿ 20 ಪೈಸಾ ಅಂತ ಮಿನಿಮಮ್ GC ಅಷ್ಟೇ ಕೊಡೋದು. ಮಿನಿಮಮ್ 6 ರೂಪಾಯಿ 20 ಪೈಸಾ ಅಂತ. ಮ್ಯಾಕ್ಸಿಮಮ್ ಅಂದ್ರೆ 8 ರೂಪಾಯಿ, 10 ರೂಪಾಯಿ, 11 ರೂಪಾಯಿವರೆಗೂ ಕೊಡ್ತಾರೆ. 10 ರೂಪಾಯಿ 11 ರೂಪಾಯಿವರೆಗೂ ಕೊಡ್ತಾರೆ. ನಾವು ಯಾವ ರೀತಿ ಮೇಯಿಸ್ತೀವಿ ಆ ರೀತಿ.
ಅದು ಈಗ ಅಣ್ಣ ನೀವು ಹೇಳ್ದಂಗೆ 2 ಶೆಡ್ಡಿನ ಸೇರಿ 4200 ಕೋಳಿ ಮೇಯಿಸ್ಬೋದು. ಅರೌಂಡ್ 9 ಟನ್ ತನಕ ಮೇಯಿಸ್ಬೋದು. ಇದನ್ನ ಈಗ 9 ಟನ್ ಅಲ್ಲದೆ ಇನ್ನೂ ನಾವು ಜಾಸ್ತಿ ಮಾಡ್ತೀವಿ ಅಂದ್ರೆ ಅಷ್ಟೇ ಮಾಡೋಕ್ಕಾಗಲ್ಲ. ಏನೋ ಒಂದು 100 kg ಹೆಚ್ಚು ಕಡಿಮೆ ಅದ್ರ ಮೇಲೆ ಯಾರು ಏನು ಇದು ಮಾಡೋಕ್ಕಾಗಲ್ಲ. ಓಕೆ, ಇದು ನಿಮ್ದು ಟೋಟಲ್ ಎಷ್ಟು ಎಕರೆಯಲ್ಲಿದೆ? ಇದು ಒಂದು ಎಕರೆ ಬೌಂಡ್ರಿ ಇದೆ ಅಂದ್ರೆ 20 ಕ್ವಿಂಟಲ್ ಫಾರಮ್ ಇದೆ. 20 ಕ್ವಿಂಟಲ್ ಫಾರ್ಮು. ಇವೆರಡು ಫಾರ್ಮು ಸೇರಿ 20 ಕ್ವಿಂಟೆ. ಒಂದು ಹೆಚ್ಚು ಕಡಿಮೆ 2 ಕ್ವಿಂಟೆ ಹೆಚ್ಚು ಕಡಿಮೆ 20 ಕ್ವಿಂಟೆ ಬರುತ್ತೆ. ಈಗ 20 ಕ್ವಿಂಟಲ್. ಈಗ 5 ವರ್ಷ ರೋಡ್ ಎಲ್ಲ ಬಿಟ್ಟಿದೆ, ಆ ಕಡೆ ಎಲ್ಲ ಜಾಗ ಇದೆ, ಅದೆಲ್ಲ ಸೇರಿ ಅಷ್ಟಾಗುತ್ತೆ. ಈಗ 5 ವರ್ಷದಿಂದ ಅನುಭವಕ್ಕೆ ಅಣ್ಣ ನಮ್ಮ ವ್ಯೂವರ್ಸ್ಗೆ ಈ ಬಿಸ್ನೆಸ್ ಒಳ್ಳೇದು ಮಾಡಿ ಅಂತ ಹೇಳ್ತೀರಾ? ಯಾವ ಥರ ಮಾಡ್ಬೋದು ಬಿಸ್ನೆಸ್? ಯಾವುದಾದ್ರೂ ಬಿಸ್ನೆಸ್ ಅಂದರೆ ಕಷ್ಟ ಇದ್ದೇ ಇರುತ್ತೆ. ಸಡ್ಡು ಬಂಡವಾಳ ಹಾಕ್ಬೇಕು, ಆ ಬಂಡವಾಳ ತಕ್ಕನಾಗೆ ಲಾಭ ಇಲ್ಲ. ಏನೋ ಅವತ್ತೊಂದು ದಿನ ನಾವು ಕೊಡ್ತೋ, ಇವತ್ತೆಲ್ಲ ಮಾಡೋಕ್ಕೆ ಕಷ್ಟ ಇದೆ. ನಾವೇನೋ ನಿಂತಿದ್ದೀವಿ, ಏನೂ ಕೆಲಸ ಇಲ್ಲ, ನಮಗೆ ಅಮೌಂಟ್ ಇದೆ ಮಾಡಬೇಕು ಅಂಥವ್ರು ಏನೋ ಒಂದು ಸ್ವಂತ ಬಿಸ್ನೆಸ್ ಅಂತ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಎಷ್ಟು ಡೈಲಿ ಎಷ್ಟೊತ್ತು ಇರ್ಬೇಕಣ್ಣ ಇಲ್ಲಿ ಕೆಲಸ ಮಾಡಬೇಕು? ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ. ಮರಿ ಬಂದಾಗ ಒಂದು ರೀತಿ ಕೆಲಸ ಇರುತ್ತೆ, ಮರಿ ದಪ್ಪ ಆದ್ಮೇಲೆ ಒಂದು ರೀತಿ ಕೆಲಸ ಇರುತ್ತೆ. ಅದನ್ನೇ ಹೇಳ್ದು, ಅದು ಇಷ್ಟು ದಪ್ಪ ಆದಾಗ ಎಲ್ಲ ನೋಡಿರ್ತಾರೆ, ಮರಿಲಿ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂತ ಯಾರು ನೋಡಿರಲ್ಲ. ಚಿಕ್ಕ ಮರಿಲಿ ಯಾರು ಅಲ್ಲೆಲ್ಲ ನೋಡ್ಲೇಬೇಕು, ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಅವಾಗ ಒಂದು ರೀತಿ ಕೆಲಸ ಇರುತ್ತಾ. ಈ ತಾರ್ಪಲೆಲ್ಲ ಇಷ್ಟೊತ್ತ ಮೇಲೆಲ್ಲ ಕಟ್ಬಿಟ್ಟಿರ್ತೀವಿ, ಫುಲ್ ಒಳಗಡೆ ಎಲ್ಲ ಕ್ಲೋಸ್ ಆಗಿರುತ್ತೆ, 8 ಇರುತ್ತೆ. ಇವಾಗ ಇಷ್ಟು ದಪ್ಪ ಆದ್ಮೇಲೆ ಫುಲ್ ಎಲ್ಲ ಓಪನ್ ಬಿಟ್ಟಿರ್ತೀವಿ, ಗಾಳಿ ಆಡಬೇಕು ಚೆನ್ನಾಗಿ ಮರಿಗೆ. ಸಣ್ಣ ಮರಿಲಿ ಗಾಳಿ ಆಡಂಗಿಲ್ಲ, ಫುಲ್ ಕ್ಲೋಸ್ ಮಾಡಿರ್ಬೇಕು. ಇಲ್ಲೂ ತಾರ್ಪಲ್ ಬರುತ್ತೆ ಸೀದಾ, ಈ ತಾರ್ಪಲ್ ಕ್ಲೋಸ್ ಮಾಡಿರ್ಬೇಕು. ಈ ತಾರ್ಪಲ್ ಬಂದ್ಬಿಟ್ಟು ಸಣ್ಣ ಮರಿ ಕ್ಲೋಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಅಲ್ಲಿ ಒಳಗಡೆನೂ ತಾರ್ಪಲ್ ಇರುತ್ತೆ, ಆಚೆಗಡೆನೂ ತಾರ್ಪಲ್ ಇರುತ್ತೆ, ಎಲ್ಲ ತಾರ್ಪಲ್ ಕ್ಲೋಸ್ ಇರ್ತವೆ. ಕ್ಲೋಸ್ ಮಾಡ್ಬಿಟ್ಟು ಈ ರೌಂಡಕ್ ಮಾಡಿರ್ತೀವಿ, ಇದು ಅದ್ರ ಒಳಗಡೆ ಬಿಟ್ಟಿರ್ತೀವಿ. ಇನ್ನೊಂದು ರೀತಿ ನೀರ್ನದು ಫೀಡು ಎಲ್ಲ ಮಡ್ಗ ಅಂತ ಇನ್ನೊಂದು ಚಿಕ್ಕ ಚಿಕ್ಕ ಇದಿರ್ತವೆ, ಅವ್ರಲ್ಲಿ ಮಡ್ತೀವಿ. ಆ ಮರಿಗಳಿಗೆ ಆ ಮರಿ ಸ್ವಲ್ಪ ಎತ್ತರ ಆಗಿ ನೀರು ಕುಡಿತದೆ ಅಂದಾಗ ಈ ರೀತಿ ಕೊಡೋದು. ಅದು ಎಷ್ಟು ದಿನ ಆಗುತ್ತೆ ಅಣ್ಣ ಚಿಕ್ಕ ಮರಿ ನೀರು ಕುಡಿಯೋದು? ಈ ರೀತಿ ನೀರು ಕುಡಿಬೇಕು ಅಂದ್ರೆ 5 ದಿನ ಆಗುತ್ತೆ. 5 ದಿನದ ತನಕ ಆ ತರನೇ ತುಂಬಿ ನೀರು ಮಾಡಬೇಕು. ಚಿಕ್ಕ ಮರಿನ ಎಷ್ಟು ಇದನ್ನು ಬೆಳಿಗ್ಗೆ ಇಲ್ಲ ಸಾಯಂಕಾಲ ಬಂದು ನೋಡ್ಕೋತೀನಿ ಅಂತ ಹೇಳ್ತಿದ್ವಿ. ಅದೇ ಚಿಕ್ಕ ಮರಿ ಆದ್ರೆ ಒಂದು ಸ್ವಲ್ಪ ನೈಟ್ ಎಲ್ಲ ಇಲ್ಲೇ ಇರಬೇಕು, ಹೀಟ್ ಹಾಕ್ಬೇಕು, ಓಕೆ ಕಾವು ಕೊಡ್ಬೇಕು. ತಾಯಿ ಯಾವ ರೀತಿ ನೋಡ್ಕತ್ತೆ ಆ ರೀತಿ ನೋಡ್ಕೋಬೇಕು. ಆ ಥರ ಚಿಕ್ಕ ಮರಿ ನೋಡ್ಕೊ 5 ದಿನ 5 ದಿನ 6 ದಿನ 8 ದಿನವರೆಗೆ. ಚಳಿ ಇದ್ರೆ 10 ದಿನ, 10 ದಿನ. ಚಳಿ ಇದ್ರೆ ಚಳಿಗಾಲದಲ್ಲಿ ಈ ಸೆಕೆಯಲ್ಲೂ 5 ದಿನ ಸಾಕು. 5 ದಿನ ಆದ್ರೆ ಸರಿ ಇರುತ್ತೆ. ಇವಾಗ 5 ವರ್ಷದಿಂದ ಅಣ್ಣ ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಅಂತ ನಂಗೆ ಇನ್ಕಮ್ ಬರ್ತಾ ಇದೆ ಅಂದ್ರೆ ಎಷ್ಟು ಬರ್ತಾ ಇರ್ಬೋದು? ಇಷ್ಟು ಅಂದ್ರೆ ಇನ್ಕಮ್ ಅಂದ್ರೆ ಮೊದಲೆಲ್ಲ ಚೆನ್ನಾಗಿ ಕೊಡ್ತಾ ಇದ್ರು, ಜಿಸಿನ ಅಮೌಂಟ್ ಜಾಸ್ತಿ ಕೊಡ್ತಾ ಇದ್ರು. ಹೆಚ್ಚು ಕಮ್ಮಿ 80,000 90,000ವರೆಗೂ ಬಿಲ್ ಆಯ್ತಾ ಇತ್ತು. ಇವಾಗ ಕಡಿಮೆ ಮಾಡವ್ರೆ, ಪ್ರೋಸೆಸ್ ಚಾರ್ಜ್ ಜಾಸ್ತಿ ಬೀಳ್ತಾ ಇದೆ ಅಂತ. ನೋಡೋದಾಗ ಕೊಡ್ತೀವಿ ಮುಂದೆ ಅಂತವ್ರೆ, ಕೊಡ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ತರ ಬಿಸ್ನೆಸ್ ಮಾಡಿದ್ರೆ ಅವರೇ ಕೂಡ ಒಂದು 10 ಲಕ್ಷ 15 ಲಕ್ಷ ತನಕ ಇನ್ವೆಸ್ಟ್ ಮಾಡ್ತಾವ ಅಂದ್ರೆ ಮ್ಯಾಕ್ಸ್ ಅಂದ್ರೆ ಅವರು ಚೆನ್ನಾಗಿ ಯಾವ ತರ ಈಗ ಇದೊಂದೇ ಕೆಲಸ ನೋಡ್ತೀನಿ ಅಂದ್ರೆ 80,000 70,000ವರೆಗೂ ದುಡಿಬೋದು. ಆ ಥರ ಹೋಯ್ತೀನಿ ಅಂತ. ಇಲ್ಲ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಸರ್ಟನ್ ಅಮೌಂಟ್ ಇದೆ ಅಂತಂದ್ರೆ ಈ ತರ ಒಂದು ಅಮೌಂಟ್ ಇದೆ ಅಂತ ಮಾಡ್ಕೊಂಡು ಹೋಗ್ಬೋದು. ಸ್ವಂತ ಇರಬೇಕು, ಜಾಗ ಶೆಡ್ಡು ಎಲ್ಲ ಜಮೀನೆಲ್ಲ ಸ್ವಂತ ಜಮೀನಾದ್ರೆ ಮಾಡ್ಬೋದು. ಒಬ್ಬರ ಹತ್ರ ಬಾಡಿಗೆ ತಗೊಂಡು ಲೀಸ್ ತಗೊಂಡು ಮಾಡ್ತೀವಿ ಅಂದ್ರೆ ಮಾಡೋಕ್ಕಾಗಲ್ಲ. ಈಗ ಅಣ್ಣ ಇದು ಕೋಳಿದು ಆಲ್ಮೋಸ್ಟ್ ಜಮೀನಲ್ಲಿ ನಾನು ಮಾಡ್ತೀನಿ ಅಂದ್ರೆ ಪಕ್ಕ ಜಮೀನು ಸ್ಮೆಲ್ಲು ಆ ಥರ ಎಲ್ಲ ಜಮೀನವ್ರೆಲ್ಲ ಏನು ಇದು ಮಾಡೋಕ್ಕಾಗಲ್ಲ. ಊರಿಂದ ಹೊರಗಡೆ ಇರ್ಬೇಕಷ್ಟೇ. ಊರಿಂದ ಹೊರಗಡೆ ಇದ್ರೆ ಮಾಡ್ಬೋದು, ಜಮೀನವ್ರು ಏನೋ ಜಮೀನ್ದವ್ರು ಏನು ಇದು ಮಾಡೋಕ್ಕಾಗಲ್ಲ. ಊರಿಂದ ಹೊರಗಡೆ ಇದ್ರೆ ಆರಾಮಾಗಿ ಮಾಡಬಹುದು. ಆದರೆ ಈ ಬಿಸ್ನೆಸ್ ಬಂದ್ಬಿಟ್ಟು ಓನ್ಲಿ ಫಾರ್ ರೈತರಿಗೆ ಸ್ಪೆಷಲಿ ರೆಕಮೆಂಡ್ ಮಾಡ್ತೀನಿ. ಜಮೀನು ಊರಲ್ಲಿ ಇಟ್ಕೊಂಡು 10,000 12,000ಕ್ಕೆ ಊರಿಂದ ಊರು ಬಿಟ್ಟು ಮನೆ ಬಾಡಿಗೆ ಕಟ್ಕೊಂಡು 10,000 12,000 ಕೆಲಸ ಮಾಡ್ತಾ ಇರ್ತಾರಲ್ಲ, ಸ್ಪೆಷಲಿ ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಊರಲ್ಲಿ ಜಮೀನಿದೆ ಅಂತಂದರೆ ಈ ಥರ ಸಣ್ಣ ಮಟ್ಟದಲ್ಲಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 70,000 80,000 ತನಕ ನೀವು ಕೂಡ ದುಡಿಬೋದು. ಅಂದರೆ ಊರಲ್ಲೇ ಇದ್ಕೊಂಡು ಕೆಲಸ ಕೂಡ ಮಾಡ್ಕೋಬೋದು. ಅದಕ್ಕೆ ಅಂತಲೇ ಅನುಭವಿಸಿದ್ರು ನಾಗೇಂದ್ರಣ್ಣ ಕೂಡ ಹೇಳಿದ್ದಾರೆ. ಇನ್ ಕೇಸ್ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ನಂಬರ್ ನಿಮ್ಮದು ಕೊಟ್ಟಿರ್ಬೋದು ಅಣ್ಣ, ಕೊಡ್ಬೋದು. ನಂಬರ್ ನಾಗೇಂದ್ರಣ್ಣ ಅವ್ರ ನಂಬರ್ ಬೇಕಿದ್ರೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಎನಿ ಡೌಟ್ ಎನಿ ಟೈಮಲ್ಲಿ ನೀವು ಡಿಸ್ಟರ್ಬ್ ಮಾಡಬೇಡಿ. ಒನ್ ಟೈಮಲ್ಲಿ ಫೋನ್ ಮಾಡಿ ಎತ್ತಲಿಲ್ಲ ಅಂದರೆ ಅವರೇ ಕೂಡ ರಿಟರ್ನ್ ಮಾಡ್ತಾರೆ. ಎನಿ ಡೌಟ್ ಇತ್ತು ಈಗ ಕಂಪನಿಗೆ ಮರ್ಜ್ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ಕಂಪನಿಗೆ ಮರ್ಜ್ ಮಾಡ್ಕೊಳ್ಳೋಕ್ಕೆ ಏನೇನು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ? RTC, ಆಧಾರ್ ಕಾರ್ಡು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ವಾಟರ್ ಟೆಸ್ಟ್ ಕೂಡ ಮಾಡಿಸ್ಬೇಕು. ವಾಟರ್ ಟೆಸ್ಟ್ ಅಂದರೆ ವಾಟರ್ ಯಾವ ರೀತಿ ಇದೆ, ಕೋಳಿ ನೀರು ಕುಡಿಯೋಕೆ ಯೋಗ್ಯವಾಗಿದೆಯಾ ವಾಟರು,
ಅದು ಯೋಗ್ಯವಾಗಿದೆಯಾ ನೀರು ಅಂತ ಒಂದು ಟೆಸ್ಟ್ ಬರುತ್ತೆ, ಟೆಸ್ಟ್ ಮಾಡಿಸ್ಬೇಕು. ಬಟ್ ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರ ಪ್ರೋಸೆಸ್ ಎಲ್ಲ ಎಷ್ಟು ದಿನ ಆಗ್ಬೋದು ಅಣ್ಣ? ಒಂದು 15 ದಿನ 20 ದಿನದಲ್ಲಿ ಪ್ರೋಸೆಸ್ ಎಲ್ಲ ಮುಗಿತೀವಿ. 15 ದಿನ 20 ದಿನದಲ್ಲಿ ಮುಗೀತದೆ. 20 ದಿನ ಆಗಿ ಅವರು ಕೋಳಿ ತಂದು ಕೊಡೋದು ಕೊಡ್ತಾರೆ. ಪ್ರೋಸೆಸ್ ಮುಗಿದ ತಕ್ಷಣ ಅದು ಅಗ್ರಿಮೆಂಟ್ ಆಯಿತು ಅಂದರೆ ಕೊಡ್ತಾರೆ ಮರಿ. ಅವರು ಕೂಡ ಪ್ರೋಸೆಸ್ ಕೊಡ್ತಾರೆ. ಇನ್ ಕೇಸ್ ಈ ಕಂಪನಿ ಯಾರು ಕಂಪನಿ ಪರಿಚಯ ಇರೋರನ್ನ ಬೇಕಿದ್ರೆ ಇವ್ರು ತೋರಿಸ್ಕೊಡ್ತೀರಾ ಅಣ್ಣ? ನಿಮ್ಗೆ ಏನಾದರೂ ಫೋನ್ ಮಾಡಿದ್ರೆ ಯಾರಿಗಾದ್ರೂ ಡೌಟ್ಸ್ ಯಾರು ಸಿಕ್ತೇ ಸಟ್ ಕಟ್ಟಿದ್ರೆ ಅವರೇ ಬರ್ತಾರೆ. ಇನ್ ಕೇಸ್ ಇವಾಗ ಸ್ಟಾರ್ಟಿಂಗಲ್ಲಿ ಒಬ್ರಿಗೆ ಗೊತ್ತಿರಲ್ಲ, ಈಗ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಈ ಥರ ಶೆಡ್ ಕಟ್ತೀನಿ ಅಂದರೆ ನಿಮಗೆ ಕಾಲ್ ಕೂಡ ಮಾಡ್ಬೋದು. ಸುಗುಣ ಕಂಪ್ನಿಯವ್ರದ್ದು ಯಾರು ಇಲ್ಲ, ನಿಮಗೆ ಕಂಪ್ನಿ ಯಾರು? ಸುಗುಣ ಕಂಪ್ನಿಯಲ್ಲಿ ಸೂಪರ್ವೈಸರ್ ಅಂತ ಇರ್ತಾರೆ, ಇಟ್ಕೊಳ್ಳಿ ಮರಿ ನೋಡಕ್ಕೆ ಬರೋರು, ಅವ್ರು ಕೊಡ್ಬೋದು. ಅವ್ರ ನಂಬರ್ ಸಜೆಸ್ಟ್ ಮಾಡ್ಬೋದು. ಬೇಕಿದ್ರೆ ಅವ್ರ ನಂಬರ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ. ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಸುಗುಣ ಕಂಪ್ನಿಯವ್ರ ಮ್ಯಾನೇಜರ್ ನಂಬರ್ನೇ ಕೊಡ್ತೀರಾ. ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಏನಾದರೂ ಶೆಡ್ ಯಾವ ಥರ ಕಟ್ಟಬೇಕು, ಶೆಡ್ ಯಾವ ಥರ ನಿರ್ಮಾಣ ಮಾಡಬೇಕು ಅಂತ ಡೌಟ್ ಇದ್ರೆ ಅಲ್ಲೂ ಕೂಡ ಕೇಳ್ಕೊಬೋದು. ಇನ್ನೊಂದು ಶೆಡ್ ನೀವು ಕಟ್ಟಬೇಕು ಅಂದರೆ ಸೂರ್ಯ ಹುಟ್ಟೋ ಕಡೆ ಇರಬೇಕು, ಮುಳುಗೋ ಕಡೆ ಕ್ಲೋಸ್ ಇರಬೇಕು, ಈ ಥರ ಇರಬೇಕಾಗುತ್ತೆ. ಪೂರ್ವ ಪಶ್ಚಿಮಕ್ಕೆ ಕಟ್ಟಬೇಕಾಗುತ್ತೆ. ನೀವು ಈ ಥರ ಉಲ್ಟಾ ಕಟ್ಟಿದ್ರೆ ಅದು ಬೆಳಕು ಬೀಳೋದ್ರಿಂದ ಬೀಳುತ್ತೆ, ಬಿಸಿಲು ಒಳಗಡೆ ಬೀಳುತ್ತೆ, ಮಳೆ ಬಂದ್ರೆ ಒಳಗಡೆ ಬೀಳುತ್ತೆ. ಹಿಂಗಿದ್ದಾಗ ಮಳೆ ಬರೋದು ಪೂರ್ವ ಕಡೆಯಿಂದ ಇಲ್ಲ ಪಶ್ಚಿಮ ಕಡೆ, ಈ ಕಡೆಯಿಂದ. ಆ ಕಡೆ ಬಂದಾಗ ಮಳೆ ನೀರು ಒಳಗೆ ಬಿಡಲ್ಲ. ಈ ರೀತಿ ಕಟ್ಟಿದ್ರೆ ಉತ್ತರ ದಕ್ಷಿಣ ಕಟ್ಬಿಟ್ರೆ ಒಳಗಡೆ ಮಳೆ ನೀರು ಬೀಳೋದು, ಎರ್ತಲು ಬೀಳೋದು, ಬಿಸಿಲು ಬೀಳೋದು, ಆ ರೀತಿ ಇರುತ್ತೆ. ನಿಮ್ಗೆ ಈ ಥರ ಆಗುತ್ತೆ. ಆ ಕಟ್ಟೋದ್ರಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ನಾಗೇಂದ್ರಣ್ಣ ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ಕೇಳಿ ನೀವು ಕೂಡ ಒಂದು ಸ್ಟಾರ್ಟಪ್ ಬಿಸ್ನೆಸ್ ಬಗ್ಗೆ ಸ್ಟಾರ್ಟಪ್ ಮಾಡ್ಬೋದು. ಥ್ಯಾಂಕ್ ಯು.